ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ SSC ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ವ್ಯಾಕೆನ್ಸಿ ಇದೆ, ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ ಎಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇದು ಬಂದು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಸ್ಟೆನೋಗ್ರಾಫರ್ ಗ್ರೇಡ್ C ಆ್ಯಂಡ್ D ಈ ಪೋಸ್ಟ್ಗೋಸ್ಕರ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಅಪ್ಲಿಕೇಶನ್ ಬಂದು ಜೂನ್ 6ನೇ ತಾರೀಕಿಂದ ಹಿಡಿದು ಜೂನ್ 26ನೇ ತಾರೀಕುವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಫೀ ಕಟ್ಟೋಕ್ಕೆ 27ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನಲ್ಲಿ ಏನಾದ್ರು ನೀವು ತಪ್ಪು ಮಾಡಿದರೆ ಅದಕ್ಕೆ ಬಂದು ಜುಲೈ 1ರಿಂದ ಹಿಡಿದು ಜುಲೈ 2ನೇ ತಾರೀಕುವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಇನ್ನು ಇದರ ಎಕ್ಸಾಮ್ ಬಂದು 6 ಆಗಸ್ಟಿಂದ ಹಿಡಿದು 11 ಆಗಸ್ಟ್ವರೆಗೂ ನಡೆಸ್ಬೋದು. ಇದು ಟೆಂಟೇಟಿವ್, ಚೇಂಜ್ ಆದರೂ ಆಗ್ಬೋದು. ಇನ್ನು ವ್ಯಾಕೆನ್ಸಿನ ನೋಡೋದಾದರೆ ಟೋಟಲ್ 261 ವ್ಯಾಕೆನ್ಸಿ ಇದೆ. ಒಳ್ಳೆ ವ್ಯಾಕೆನ್ಸಿನೇ ಇದೆ. ಇಷ್ಟ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ಇದಕ್ಕೆ ಏಜ್ ಲಿಮಿಟ್ನ ನೋಡೋದಾದರೆ 1/8/2025ಕ್ಕೆ ನೋಡಿದಾಗ ನಿಮ್ಮ ಏಜ್, ನೀವೇನಾದ್ರು ಸ್ಟೆನೋಗ್ರಾಫರ್ ಗ್ರೇಡ್ Cಗೆ ಆಗ್ತಿದ್ರೆ 18ರಿಂದ 30 ಆಗಿರಬೇಕು. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ 2/8/1995ರಿಂದ ಹಿಡಿದು 1/8/2007 ಮಧ್ಯದಲ್ಲಿ ಇರಬೇಕು. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ Dಗೆ ಆಗ್ತಿದ್ರೆ 18ರಿಂದ 27 ಏಜ್ ಲಿಮಿಟ್ ಇರಬೇಕು. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ 2/8/1998ರಿಂದ ಹಿಡಿದು 1/8/2007 ಮಧ್ಯದಲ್ಲಿ ಇರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡಿದ್ರೆ SC ST 5 ವರ್ಷ, OBC 3 ವರ್ಷ, PWD 10 ವರ್ಷ, PWD OBC 13, PWD SC ST 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಬೇರೆ ಎಕ್ಸ್ ಸರ್ವಿಸ್ ಮೆನ್ಗೆ ಅದೆಲ್ಲ ಇರುತ್ತೆ, ನೋಡ್ಕೊಳ್ಳಿ. ಈ ನೋಟಿಫಿಕೇಷನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಡೀಟೈಲ್ಡ್ ಇನ್ಫಾರ್ಮೇಷನ್ ನೋಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಈ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಿರುತ್ತೆ, ಅದನ್ನ ತಿಳಿಸ್ಕೊಡ್ತೀನಿ. ಇನ್ನು ಇದಕ್ಕೆ ಅಪ್ಲಿಕೇಶನ್ನ ಫೀಸ್ನ ನೋಡೋದಾದರೆ ₹100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ವುಮೆನ್ ಕ್ಯಾಂಡಿಡೇಟ್ಸ್ ಮತ್ತು SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಜನರಲ್ OBC EWS ಇವರಿಗೆಲ್ಲ ಇರುತ್ತೆ. ನೀವು ಆನ್ಲೈನ್ ಮುಖಾಂತರ ಈ ಅಪ್ಲಿಕೇಶನ್ ಫೀಸ್ನ ಕಟ್ಬೋದು. ಅಂದರೆ UPI, ನೆಟ್ ಬ್ಯಾಂಕಿಂಗ್, ಮಾಸ್ಟರ್ ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದ್ರಲ್ಲಾದ್ರೂ ಹಾಕ್ಬೋದು. 27/6/2025 ನೀವು ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕಿರುತ್ತೆ. ಇನ್ನು ಸೆಂಟರ್ ಫಾರ್ ಎಕ್ಸಾಮಿನೇಷನ್, ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಇದೆ. ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಗುಲ್ಬರ್ಗ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಹುಬ್ಳಿ, ಉಡುಪಿ ಈ ಎಲ್ಲ ಜಾಗಗಳಲ್ಲೂ ಎಕ್ಸಾಮಿನೇಷನ್ ಸೆಂಟರ್ಗಳಿದೆ. ಇನ್ನು ಎಕ್ಸಾಮಿನೇಷನ್ದು ಪ್ಯಾಟ್ರನ್ನ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 50 ಕ್ವಶನ್ 50 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ 50 ಕ್ವಶನ್ 50 ಮಾರ್ಕ್ಸ್ಗೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ 100 ಕ್ವಶನ್ 100 ಮಾರ್ಕ್ಸ್ಗೆ. ಟೋಟಲ್ ಇದು 2 ಗಂಟೆ ಎಕ್ಸಾಮ್ ಆಗಿರುತ್ತೆ. ಇನ್ನು ಏನಾದ್ರು PWD ಕ್ಯಾಂಡಿಡೇಟ್ಸ್ ಆಗಿದ್ದರೆ 2 ಗಂಟೆ 40 ನಿಮಿಷ ಟೈಮ್ ಕೊಡ್ತಾರೆ. ಇನ್ನು ಇದು ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಇರುತ್ತೆ ಎಕ್ಸಾಮ್. ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ. ಸರಿಯಾದರೆ 1 ಮಾರ್ಕ್ಸ್, ತಪ್ಪಾದರೆ 0.25 ಮಾರ್ಕ್ಸ್ನ ಕಳೀತಾರೆ. ಇದರದ ಸಿಲೆಬಸ್ನ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಗೆ ಈ ಸಿಲೆಬಸ್ ಇರುತ್ತೆ. ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಜನರಲ್ ಅವೇರ್ನೆಸ್ಗೆ ಇದು, ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ಗೆ ಈ ಸಿಲೆಬಸ್ ಆಗಿರುತ್ತೆ. ಇದರಲ್ಲಿ ಸ್ಟೆನೋಗ್ರಾಫರ್ ಅಂದರೆ ಟೈಪಿಂಗ್ ಅದೆಲ್ಲ ಆಗಿರುತ್ತೆ. ಅದಕ್ಕೋಸ್ಕರ ಸ್ಕಿಲ್ ಟೆಸ್ಟ್ ಕೂಡ ಮಾಡ್ತಾರೆ. ಸ್ಕಿಲ್ ಟೆಸ್ಟ್ ನೋಡೋದಾದರೆ ಸ್ಟೆನೋಗ್ರಾಫರ್ ಗ್ರೇಡ್ Dಗೆ ಇಂಗ್ಲೀಷ್ 50 ನಿಮಿಷ, PWD ಕ್ಯಾಂಡಿಡೇಟ್ಸ್ಗೆ 70 ನಿಮಿಷ ಕೊಡ್ತಾರೆ. ಸ್ಟೆನೋಗ್ರಾಫರ್ ಗ್ರೇಡ್ Dಗೆ ಹಿಂದಿ ಟೈಪಿಂಗು 65 ನಿಮಿಷ, ಇವರಿಗೆ 90 ನಿಮಿಷ. ಸ್ಟೆನೋಗ್ರಾಫರ್ ಗ್ರೇಡ್ Cಗೆ ಇಂಗ್ಲೀಷು 40 ನಿಮಿಷ, ಸ್ಟೆನೋಗ್ರಾಫರ್ ಗ್ರೇಡ್ C ಹಿಂದಿ 55 ನಿಮಿಷ ಇವರಿಗೆ ಟೈಮ್ ಕೊಡ್ತಾರೆ. ಇಷ್ಟರೊಳಗೆ ನೀವು ಹಿಂದಿ ಮತ್ತು ಇಂಗ್ಲೀಷ್ ಟೈಪಿಂಗ್ ಸ್ಕಿಲ್ಸ್ನ ತೋರಿಸ್ಬೇಕಿರುತ್ತೆ. ಯಾರ್ದು ಸ್ಪೀಡ್ ಎಲ್ಲ ಇರುತ್ತೆ ಅವ್ರನ್ನ ತಗೊತಾರೆ. ಇನ್ನೂ ಎಲ್ಲ ಇಲ್ಲಿ ಸ್ವಲ್ಪ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಬೇರೆ ಬೇರೆ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದ್ದಾರೆ. ಇದೇ ಫಾರ್ಮೇಟಲ್ಲಿ ಇರಬೇಕಿರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಪ್ರೊಸೀಜರ್ನ ಇಲ್ಲೇ ಕೊಟ್ಟಿದ್ದಾರೆ, ಇಮೇಜ್ ಸಮೇತ ಕೊಟ್ಟಿರ್ತಾರೆ. ಈ ನೋಟಿಫಿಕೇಷನ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ನೀವು 43ನೇ ಪೇಜಿಗೆ ಬಂದರೆ ಇಲ್ಲಿಂದ ನೀವು ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇಮೇಜ್ ಮುಖಾಂತರ ನಿಮಗೆ ಪೂರ್ತಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳೋದು, ಯಾವ ರೀತಿ ಅಲ್ಲಿ ಏನೇನು ಡೀಟೇಲ್ಸ್ ಕೇಳುತ್ತೆ ಇಲ್ಲೆಲ್ಲ ತೋರಿಸಿದ್ದಾರೆ ಇಮೇಜ್ ಮುಖಾಂತರ. ಇದನ್ನೆಲ್ಲ ನೋಡಿಕೊಂಡು ಇದೇ ರೀತಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಿರುತ್ತೆ. ರಿಜಿಸ್ಟ್ರೇಷನ್ ಮಾಡಾದಮೇಲೆ ಅಪ್ಲಿಕೇಶನ್ ಫಿಲ್ ಮಾಡಬೇಕಿರುತ್ತೆ. ಇದು SSC ವೆಬ್ಸೈಟ್ 1 ಟೈಮ್ ರಿಜಿಸ್ಟ್ರೇಷನ್. ಇದನ್ನೇ ಯೂಸ್ ಮಾಡಿಕೊಂಡು ನೀವು ಮಲ್ಟಿಪಲ್ ಟೈಮ್ ಯಾವುದಾದ್ರು ಬೇರೆ ರೆಕ್ರೂಟ್ಮೆಂಟ್ ಇದ್ದಾಗ ಅಪ್ಲಿಕೇಶನ್ ಹಾಕ್ಬೋದು. ಸೊ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕರೆಕ್ಟ್ ಇನ್ಫಾರ್ಮೇಷನ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದು ಬಂದು ಅಪ್ಲಿಕೇಶನ್ ಆಗಿರುತ್ತೆ. ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ. ಆಮೇಲೆ ಫೀ ಕಟ್ಟೋದಿರುತ್ತೆ. ಆಮೇಲೆ ಸಬ್ಮಿಟ್ ಮಾಡೋದಿರುತ್ತೆ. ಅಪ್ಲಿಕೇಶನಲ್ಲಿ ಏನೇನು ಕೇಳುತ್ತೆ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ.
ಇದನ್ನ ನೋಡ್ಕೊಂಬಿಟ್ಟು ಈ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಿ. ಸೊ ಯಾರೆಲ್ಲ ಈ ಸ್ಟಿನೋಗ್ರಾಫರ್ ಪೋಸ್ಟ್ಗಳಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅಪ್ಲಿಕೇಶನ್ ಹಾಕೋದು ವೆಬ್ಸೈಟ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇದೇ ವಿಡಿಯೋದಲ್ಲಿ ಮಿಂತ್ರಾ ಮತ್ತು ಫ್ಲಿಪ್ಕಾರ್ಟ್ದು ಸ್ವಲ್ಪ ಪ್ರಾಡಕ್ಟ್ಗಳದ್ದು ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅವನ್ನ ತಗೊಳ್ಳಿ. ಥ್ಯಾಂಕ್ ಯು.